ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾ ಸಮಿತಿ ಇದರ ವತಿಯಿಂದ ಹಮ್ಮಿಕೊಂಡಂತಹ ರಾಜ್ಯ ನಾಯಕರಿಗೆ ಅಭಿನಂದನಾ ಕಾರ್ಯಕ್ರಮ. ಈ ಒಂದು ಅಭಿನಂದನಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮೆಲ್ಲರ ಅಭಿಮಾನ, ಹುಟ್ಟು ಹೋರಾಟಗಾರ ಅತಾವುಲ್ಲಾ ಜೋಕಟ್ಟೆ ಸರ್, ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಲೀಂ ಗುರುವಾನ್ಕೆರೆ, ಅದೇ ರೀತಿ ಈಗಾಗಲೇ ಭಾಷಣದ ಮೂಲಕ ಅದೇ ರೀತಿ ಒಂದು ಹುರಿದುಂಬಿಸುವಂತಹ ಹಾಡಿನ ಮೂಲಕ ನಮ್ಮೆಲ್ಲರನ್ನು ಎಚ್ಚರಿಸಿದಂತಹ ರಾಜ್ಯ ಉಪಾಧ್ಯಕ್ಷರಾದಂತಹ ವಿಕ್ಟರ್ ಮಾರ್ಟಿಸ್ ರವರೇ, ಅದೇ ರೀತಿ ಅಬೂಬಕರ್ ಮದ್ದಾರ್ ಅವರೇ, ಖಾದರ್ ಪರಂಗಿಪೇಟೆರವರೇ, ಅನೀಪ್ ಮೂಲೂರವರೇ, ಅದೇ ರೀತಿ ಅಬ್ದುಲ್ ಹಮೀದ್ ಸಾಲ್ಮರ್ ರವರೇ, ಅದೇ ರೀತಿ ಮುಲ್ಕಿ ಘಟಕದ ನಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರಾದಂತಹ ವಿಶ್ವಕುಮಾರ್ ಸರ್ ಅವರೇ, ಅದೇ ರೀತಿ ಸೌತ್ ಅಸೆಂಬ್ಲಿ ಅಧ್ಯಕ್ಷರಾದಂತಹ ಇಕ್ಬಾಲ್ ಬಿ.ಪಿ. ರವರೇ, ಅದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಒಬ್ಬ ಅತಿಥಿಯಾಗಿ ನಮ್ಮೊಂದಿಗೆ ಸದಾ ನಮ್ಮೊಟ್ಟಿಗೆ ಸೇರುವಂತಹ ಒಬ್ಬ ಸಮಾಜ ಸೇವಕ ಮಾಡೆಲ್ಸ್ ಮಂಗಳೂರಿನ ಇದರ ಮಾಲಕರಾದಂತಹ ಅಮಿತ್ ಸರ್, ಅದೇ ರೀತಿ ಇನ್ನಿತರ ಎಲ್ಲ ಘಟಕದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಇತರ ಸದಸ್ಯರೇ, ಎಲ್ಲರಿಗೂ ಕೂಡ ಶುಭ ಸಂಜೆಯ ಶುಭ ಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ಒಂದು ಅರ್ಥಪೂರ್ಣವಾದ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಒಟ್ಟು ಸೇರಿದ್ದೀರಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಅಂದರೆ ಮಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಈ ಒಂದು ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸುವಂಥ ಸಂದರ್ಭದಲ್ಲಿ ಎಲ್ಲ ಘಟಕದ ಅಧ್ಯಕ್ಷರು, ಅದೇ ರೀತಿ ಅದರ ಪದಾಧಿಕಾರಿಗಳು ನೀವು ಮಾಡಿ ಅದರೊಟ್ಟಿಗೆ ನಾವಿದ್ದೇವೆ ಅಂತ ಹೇಳಿದರು. ಕೇವಲ ನಾವು ಇದ್ದೇವೆ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲಿ ಸಹಕಾರಗಳನ್ನು ಕೂಡ ಮಾಡುತ್ತೇವೆ ಅಂತ ಹೇಳುವುದು ಮಾತ್ರ ಅಲ್ಲ, ಇವತ್ತು ಕ್ಲಪ್ತ ಸಮಯಕ್ಕೆ ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಮೊಟ್ಟ ಮೊದಲಿಗೆ ನಿಮಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಎಲ್ಲ ನಾಯಕರುಗಳೇ, ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಅಂದರೆ ಬರೀ ಒಂದು 4 ಅಕ್ಷರಕ್ಕೆ ಸೀಮಿತವಾದಂತಹ ಒಂದು ಸಂಘಟನೆ ಅಲ್ಲ, ಬದಲಾಗಿ ಅದು ಈ ದೇಶದ ಶೋಷಿತ, ದಮನಿತ, ಅದೇ ರೀತಿ ಕಾರ್ಮಿಕರ ಹಕ್ಕುಗಳಿಗಾಗಿ ಅವರ ನ್ಯಾಯಯುತವಾದ ಬೇಡಿಕೆಗಳಿಗಾಗಿ, ಅದೇ ರೀತಿ ಶ್ರೇಯಾಭಿವೃದ್ಧಿಗಾಗಿ, ಅದೇ ರೀತಿ ಸ್ವಾತಂತ್ರ್ಯಕ್ಕಾಗಿ ನಿರಂತರವಾಗಿ ಹೋರಾಟ ನಡೆಸುವಂತಹ ಒಂದು ಸಂಘಟನೆಯಾಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ನನ್ನೆಲ್ಲ ಸಹೋದ್ಯೋಗಿಗಳೇ, ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ನಮಗೆ ಕೆಲವೊಂದು ಜವಾಬ್ದಾರಿಗಳಿದೆ. ನಾವು ಒಂದು ಅರ್ಥಪೂರ್ಣವಾದ ಘೋಷವಾಕ್ಯವನ್ನು ಇಟ್ಟಿದ್ದೇವೆ. ಅದೇನಂತ ಹೇಳಿದರೆ, ದುಡಿಯುವ ಕೈಗಳಿಗೆ ನ್ಯಾಯ. ಈ ಒಂದು ಘೋಷವಾಕ್ಯದಲ್ಲಿ ಬಹಳ ಅರ್ಥವಿದೆ. ಬರೀ ಒಂದು ಹೆಸರಿಗೆ ಮಾತ್ರ ಅದು ದುಡಿಯುವ ಕೈಗಳಿಗೆ ನ್ಯಾಯ ಅಂತ ಆಗಬಾರ್ದು. ನಾವು ದುಡಿಯುವುದು ಮಾತ್ರವಲ್ಲ, ಇಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ದುಡಿಯುವವರಾಗಿದ್ದಾರೆ. ಅದು ಆಟೋ ಚಾಲಕರಾಗಿರ್ಬೋದು, ಅಥವಾ ಹೊರೆ ಕಾರ್ಮಿಕರಾಗಿರ್ಬೋದು, ಅಥವಾ ಕಟ್ಟಡ ಕಾರ್ಮಿಕರಾಗಿರ್ಬೋದು, ಅಥವಾ ಇನ್ನಿತರ ಕಾರ್ಮಿಕರು ಆಗಿರುವಂತಹ ನಾವುಗಳೇ ಆಗಿರುತ್ತದೆ. ಈ ಒಂದು ಘೋಷಣೆಯನ್ನಿಟ್ಟಿದ್ದು ದುಡಿಯುವ ಕೈಗಳಿಗೆ ನ್ಯಾಯ ಅಂದರೆ ನಾವು ದುಡಿಯುವುದು ಮಾತ್ರವಲ್ಲ, ಈ ಸಮಾಜದಲ್ಲಿ ದುಡಿಯುವಂತಹ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಅನ್ಯಾಯ, ಅಕ್ರಮ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಆದಂತಹ ಸಂದರ್ಭದಲ್ಲಿ ನಾವು ಕೂಡಲೇ ಸ್ಪಂದಿಸುವಂತಹ ಒಂದು ವರ್ಗ ಆಗಿರಬೇಕು.
ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಕಾರ್ಮಿಕರ ಮೇಲೆ ಅನ್ಯಾಯಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾ ಸಮಿತಿ ಇಲ್ಲಿ ಖಂಡಿತವಾಗಿಯೂ ಕೈಕಟ್ಟಿ ಕೂರಲಿಲ್ಲ, ಸುಮ್ಮನೆ ಕೂರಲಿಲ್ಲ. ನಾವು ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲೆ ಅಂತ ಮಾಡಿಕೊಂಡು ಇಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಬದಲಾಗಿ ಇಲ್ಲಿ ಯಾವುದಾದ್ರೂ ಒಬ್ಬ ಕಾರ್ಮಿಕನಿಗೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹೇಳಿಕೆ ಅಥವಾ ಅಲ್ಲಿ ಮೊದಲ ಭೇಟಿ ನೀಡಿ ಅವರಿಗೆ ನ್ಯಾಯದ ಧ್ವನಿ ಮೊಳಗಿಸುವಂಥ ಒಂದು ಸಂಘಟನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ರೆ ಅದು ಖಂಡಿತವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ಸಾಕ್ಷಿಯಾಗಿ ಕೆಲವೊಂದು ಘಟನೆಗಳನ್ನು ಕೂಡ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲಿವರೆಗೆ ಅಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಸಲೀಂ ಜಿಕೆ ಸರ್ ಹೇಳಿದರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಆ ಧಕ್ಕೆಯ ಪರಿಸರದಲ್ಲಿ ನಡೆದಂತಹ ಒಂದು ಘಟನೆ ರಾಜ್ಯ ವ್ಯಾಪ್ತಿಯಲ್ಲಿ ಅದೊಂದು ದೊಡ್ಡ ಮಟ್ಟದ ಸುದ್ದಿಯಾಗಿದೆ ಅಂತ ಹೇಳಿ. ಹೌದು, ಖಂಡಿತವಾಗಿಯೂ ಆಗಿದೆ. ಒಂದು ಜೀವ ಕೂಡ ಹೋದಂತಹ ಒಂದು ಘಟನೆ ಮಂಗಳೂರಿನ ಆ ಒಂದು ಬಂದರು ಪ್ರದೇಶದಲ್ಲಿ ಆ ಧಕ್ಕೆಯಲ್ಲಿ ಸರಿಸುಮಾರು 10,000ಕ್ಕೂ ಅಧಿಕ ಕಾರ್ಮಿಕರು ದುಡಿಯುವಂತಹ ಆ ಒಂದು ಪ್ರದೇಶದಲ್ಲಿ ಒಂದು ತೂತು ಬಿದ್ದಂತಹ ಒಂದು ಕಂಬ ಒಬ್ಬ ಮೀನು ಕಾರ್ಮಿಕನ ಮೇಲೆ ಬಿದ್ದು ಸ್ಥಳದಲ್ಲೇ ಮೃತಪಟ್ಟಂತಹ ಒಂದು ಘಟನೆಯನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಗಂಭೀರವಾಗಿ ಅದನ್ನು ತೆಗೆದುಕೊಂಡಿದೆ. ಎಲ್ಲಿವರೆಗೆ ಅಂತ ಹೇಳಿದರೆ, ನಮ್ಮ ಜಿಲ್ಲಾ ಸಮಿತಿಯ ತಂಡ ಆ ಸಂದರ್ಭದಲ್ಲಿ ಧಕ್ಕೆಗೆ ಭೇಟಿ ನೀಡಿದ್ದು ಮಾತ್ರ ಅಲ್ಲ, ಮಂಗಳೂರಿನ ಆ ಪ್ರದೇಶದ ಧಕ್ಕೆಗೆ ಭೇಟಿ ನೀಡಿದ್ದು ಮಾತ್ರ ಅಲ್ಲ, ಅಲ್ಲಿನ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವುದರ ಮೂಲಕ ಅವರನ್ನು ಕೂಡಲೇ ಅಲ್ಲಿಂದ ಆ ಇನ್ಸಿಡೆಂಟ್ ಅಥವಾ ಆ ಘಟನೆ ನಡೆದಂತಹ ಆ ಸ್ಪಾಟಿಗೆ, ಆ ಸ್ಥಳಕ್ಕೆ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿರುವಂಥ ಎಲ್ಲ ಎಷ್ಟು ತುಕ್ಕು ಹಿಡಿದ ಕಂಬಗಳಿದೆ ಎಲ್ಲವನ್ನು ಕೂಡ ಅವರಿಗೆ ತೋರಿಸಿದೆವು. ತೋರಿಸಿದ್ದು ಮಾತ್ರವಲ್ಲ, ನೀವು ಬರೀ ಖಾಲಿ ಇಲ್ಲಿ ಒಂದು ಚೇರಲ್ಲಿ ಕೂತೊಳ್ಳಿಕ್ಕೆ ಮಾತ್ರ ನೀವು ಇರುವವರ ಅಥವಾ ಕಾರ್ಮಿಕರಿಗೆ ಏನಾದರೂ ಇಲ್ಲಿ ತೊಂದರೆ ಆಗುವಂತಹ ಸಂದರ್ಭದಲ್ಲಿ ಅಥವಾ ತೊಂದರೆ ಆಗದ ರೀತಿಯಲ್ಲಿ ಏನಾದರೂ ನಿಮಗೆ ಮಾಡಲಿಕ್ಕಿರುವಂಥ ಜವಾಬ್ದಾರಿ ನಿಮ್ಮಲ್ಲಿ ಇದೆ ಅಂತ ಪ್ರಶ್ನೆ ಮಾಡಿದಂತಹ ಒಂದು ತಂಡ ಇದ್ದರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾ ಸಮಿತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಅವರನ್ನು ತರಾಟೆಗೆ ತೆಗೆದದ್ದು ಮಾತ್ರವಲ್ಲ, ಆ ಸಂದರ್ಭದಲ್ಲಿ ಅವರಿಗೆ ಹೇಳಿದಂತಹ ಮಾತು, ನೀವು ರಾತ್ರಿ ಈಗ ಬೆಳಗ್ಗೆ ನಾವು ಬಂದಿದ್ದೇವೆ, ಸಂಜೆ ಆಗುವ ಒಳಗೆ ಇಲ್ಲಿರುವಂಥ ಎಲ್ಲ ತುಕ್ಕು ಹಿಡಿದ ಕಂಬಗಳನ್ನು ನೀವು ತೆರವುಗೊಳಿಸಬೇಕು, ಇದು ನಿಮಗೆ ಎಚ್ಚರಿಕೆ ಅಂತ ಹೇಳಿಕೊಂಡು ಬಂದೆವು. ನಾನು ಸಂಜೆ ಹೊತ್ತಿಗೆ ಅವರಿಗೆ ಕಾಲ್ ಮಾಡಿದೆ, ಅಲ್ಲಿನ ಮೀನುಗಾರಿಕೆ ಇಲಾಖೆ ಅಧಿಕಾರಿಗೆ ಕಾಲ್ ಮಾಡಿ ಕೇಳಿದೆ, ನಾವು ಬೆಳಿಗ್ಗೆ ನಿಮ್ಮಲ್ಲಿಗೆ ನಾವು ಭೇಟಿ ನೀಡಿದೆವು, ಆ ಪರಿಸರದಲ್ಲಿರುವಂತಹ ಆ ಪ್ರದೇಶದಲ್ಲಿರುವಂತಹ ಎಲ್ಲ ತುಕ್ಕು ಹಿಡಿದ ಕಂಬಗಳನ್ನು ನಿಮಗೆ ತೋರಿಸಿದೆವು, ಇದಕ್ಕೆ ಏನು ನೆಕ್ಸ್ಟ್ ಯಾವುದೇ ರೀತಿಯ ಅಪಾಯಲ್ಲಿ ಸಂಭವಿಸಬಾರದು, ನೀವು ಆ ಕಂಬಗಳನ್ನು ತೆಗಿಬೇಕು ಅಂತ ನಾವು ನಿಮ್ಮ ಹತ್ರ ಹೇಳಿದೆವು, ನೀವು ಏನು ಮಾಡಿದ್ದೀರಿ ಅಂತ ಕೇಳಿದೆ ನಾನು. ಆ ಸಂದರ್ಭದಲ್ಲಿ ನಮಗೆ ನೀಡಿದಂಥ ಅವರ ಆನ್ಸರ್, ಸರ್ ನೀವು ಹೇಳಿದ ತಕ್ಷಣವೇ ಎಲ್ಲ ತುಕ್ಕು ಹಿಡಿದ ಕಂಬಗಳನ್ನು ನಾವು ತೆರವುಗೊಳಿಸಿದೆ ಅಂತ ಹೇಳಿದರು. ಇದಾಗಿರ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲೆ ಮಾಡಿದಂತಹ ಒಂದು ಅತ್ಯುತ್ತಮವಾದ ಕಾರ್ಯ. ಆಯ್ತು, ಅದು ಮಾತ್ರವಲ್ಲ, ಅದರೊಟ್ಟಿಗೆ ನಿರಂತರವಾದ ಹೋರಾಟಗಳನ್ನು ನಾವು ಮಾಡಿದ್ದೇವೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಇದೇ ಚೊಕ್ಕಬೆಟ್ಟ ಪರಿಸರದಲ್ಲಿ ರಿಲಯನ್ಸ್ ಸ್ಮಾರ್ಟ್ ಬಜಾರ್ನಲ್ಲಿ ನಡೆದಂತಹ ಒಂದು ಘಟನೆ, ಅಲ್ಲಿನ ವ್ಯವಸ್ಥಾಪಕರಿಗೂ ಅದೇ ರೀತಿ ಡೆಲಿವರೀಸ್ ಬಾಯ್ಗಳಿಗೆ ನಡೆದಂತಹ ಒಂದು ಮನಸ್ತಾಪ. ಆ ಸಂದರ್ಭದಲ್ಲಿ ಆ ಡೆಲಿವರಿ ಬಾಯ್ಸ್ಗಳು ಅವರು ಯಾರ ಹತ್ತಿರ ಕೂಡ ಹೋಗಲಿಲ್ಲ. ಅವರು ಯಾರ ಹತ್ರ ಹೋಗಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ನ್ಯಾಯ ಕೊಡುವಂಥ ಒಂದು ಸಂಘಟನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು, ಜೀವಂತವಾಗಿರುವಂಥ ಸಂಘಟನೆ ಯಾವುದು ಅಂತ ಹೇಳಿದರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಅಂತ ಅವರಿಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ನಮ್ಮ ಕಡೆ ಬಂದರು, ನಮ್ಮಲ್ಲಿ ಬಂದರು, ಹೇಳಿದರು ನಮಗೆ ಅನ್ಯಾಯ ಆಗ್ತಾ ಇದೆ, ತಾವುಗಳು ಅದನ್ನು ಸರಿಪಡಿಸಿಕೊಡ್ಬೇಕು. ನಾವೇನು ಮಾಡಿದೆವು, ಕೂಡಲೇ ಹೋದೆವು. ಕೂಡಲೇ ನಮ್ಮ ಜಿಲ್ಲಾ ಸಮಿತಿಯ ತಂಡ ಸುರತ್ಕಲ್ ಭಾಗಕ್ಕೆ ಹೋದೆವು.
ಓದೋದು ಮಾತ್ರ ಅಲ್ಲ, ಚೊಕ್ಕಬೆಟ್ಟ ಪರಿಸರದ ಆ ಡೆಲಿವರಿ ಬಾಯ್ಸ್ಗಳನ್ನು ಕರೆದು ಸೀದಾ ಸುರತ್ಕಲ್ ಪೊಲೀಸ್ ಸ್ಟೇಷನ್ಗೆ ಹೋದೆವು. ಅಲ್ಲಿನ ಅಧಿಕಾರಿಗಳಿಂದ ಕೇಳಿದೆವು, ನೋಡಿ ಇವರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ, ನೀವು ಕೂಡಲೇ ಇದನ್ನು ಸರಿಪಡಿಸಿಕೊಡಬೇಕು, ಇಲ್ಲದಿದ್ದರೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೇವೆ. ಬೆಳಗ್ಗೆ ಹೋಗಿದ್ದೇವೆ, ಮಧ್ಯಾಹ್ನ ನಂತರ ನಮಗೆ ಅಲ್ಲಿಂದ ಕಾಲ್ ಬರ್ತಾ ಇದೆ. ಅಲ್ಲಿನ ಪೊಲೀಸ್ ಅಧಿಕಾರಿ ರಿಲಯನ್ಸ್ ಸ್ಮಾರ್ಟ್ ಬಜಾರ್ನ ಆ ವ್ಯವಸ್ಥಾಪಕರನ್ನು ಕರೆದು ಒಂದು ತಾಕೀತುಗಳು ಕೂಡ ಮಾಡಿದ್ದಾರೆ. ನೀವು ಇವರಿಗೆ ಬೇಕಾದ ವ್ಯವಸ್ಥೆಯನ್ನು ನೀವು ಮಾಡಿಕೊಡ್ಬೇಕು, ನೀವು ನ್ಯಾಯವನ್ನು ಇವರಿಗೆ ಕೊಡಬೇಕು ಅಂತ ಅವರಿಗೆ ತಾಕೀತು ಮಾಡಿ ಕಳಿಸಿದ್ದು ಕೂಡ ನಮಗೆ ಅಲ್ಲಿಂದ ಫೋನ್ ಕಾಲ್ ಬಂತು. ಇದಾಗಿರುತ್ತದೆ ಸೋಷಿಯಲ್ ಡೆಮೋಕ್ರೆಟ್ ಟ್ರೇಡ್ ಯೂನಿಯನ್. ಇದೇ ರೀತಿ ಒಂದಲ್ಲ ಎರಡಲ್ಲ ನಿರಂತರವಾಗಿ ಇಲ್ಲಿ ನಾವು ಹೋರಾಟಗಳನ್ನು ಮಾಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯಲ್ಲಿ ಅದರ ಅಂಡರ್ನಲ್ಲಿ ಬರುವಂತಹ ಎಲ್ಲ ತಾಲೂಕು ಸಮಿತಿಯ ಅಥವಾ ಘಟಕದ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಹೋರಾಟದಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ ಇದು ಇಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ಈಗಾಗಲೇ ನಮ್ಮ ರಾಜ್ಯ ಸಮಿತಿ ಒಂದು ಗಟ್ಟಿಯಾದಂತಹ ಎಲ್ಲ ರೀತಿಯಲ್ಲೂ ಪವರ್ಫುಲ್ ಆದಂತಹ ಒಂದು ತಂಡವಾಗಿರುತ್ತದೆ. ಇವತ್ತು ರಾಜ್ಯ ಸಮಿತಿ ನಮ್ಮ ಮುಂದೆ ಇದೆ. ಅದರ ಒಬ್ಬ ಜವಾಬ್ದಾರಿಯುತವಾದ ಒಬ್ಬ ನಾಯಕರಾಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಅಥವಲ್ಲ ಜೋಕಟ್ಟೆ ಸರ್. ಆದುದರಿಂದ ಮಂಗಳೂರು ನಗರ ಜಿಲ್ಲಾ ಸಮಿತಿಯ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಈ ಸಂದರ್ಭದಲ್ಲಿ ಅವರೊಟ್ಟಿಗೆ ಹೇಳುವಂಥದ್ದು, ನಿಮ್ಮ ನಿರಂತರವಾದ ಎಲ್ಲ ರೀತಿಯ ಸಹಕಾರಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾಗಿದೆ. ನೀವು ನಮಗೆ ಒಂದು ಹೆಜ್ಜೆಯನ್ನು ನೀವು ನಮ್ಮ ಮುಂದೆ ಇಡುವುದಾದರೆ ನಾವು ಖಂಡಿತವಾಗಿಯೂ ನಿಮ್ಮ ಮುಂದೆ 100 ಹೆಜ್ಜೆ ಇಡಲಿಕ್ಕೆ ಕೂಡ ನಾವು ನಮ್ಮ ಮಂಗಳೂರು ನಗರ ಜಿಲ್ಲೆ ರೆಡಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಒಂದು ಕೊರತೆ, ಬಹಳ ದೊಡ್ಡ ಸಮಯದಿಂದ ನಮಗೆ ಒಂದು ಕೊರತೆ ಇದೆ. ಅದೇನಂತ ಹೇಳಿದರೆ ನಮಗೆ ಒಂದು ಕಚೇರಿ ಅಗತ್ಯ ಇದೆ. ಈಗಾಗಲೇ ಸಲೀಂ GK ಸರ್ ಹೇಳಿದ್ರು, ನೀವು 500 ಮಂದಿಯನ್ನು ನೀವು ಮಾಡಿ ತೋರಿಸಿ ನಿಮಗೆ ಒಂದು ಕಚೇರಿಯ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ಅಂತ. ಖಂಡಿತವಾಗಿಯೂ ಈ ಸಾಧನೆಯನ್ನು ನಮ್ಮ ಜಿಲ್ಲೆ ಖಂಡಿತವಾಗಿ ಮಾಡಿ ತೋರಿಸ್ತದೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ ಯಾವ ರೀತಿಯ ಕಚೇರಿ ನಮ್ಮ ಜಿಲ್ಲೆಗೆ ಬೇಕು ಅಂತ ಹೇಳಿದರೆ ಇದು ಪ್ರತಿಯೊಬ್ಬರ ಮನೆ ಮಾತಾಗಿರುವಂಥ ಒಂದು ಕಚೇರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆದರೂ ಒಂದು ತಳಮಟ್ಟದ ಹಿಡಿದು ಒಬ್ಬ ಕಾರ್ಮಿಕನಿಗಿಂದ ಹಿಡಿದು ಅದು ಎಷ್ಟೇ ದೊಡ್ಡ ಹಣವಂತವನ ಆದರೂ ಕೂಡ ಅವನಿಗೆ ಅನ್ಯಾಯ ಆದರೂ ಕೂಡ ಅದಕ್ಕೊಂದು ಪರಿಹಾರ ತೆಗೆದುಕೊಡುವಂತಹ ಒಂದು ಕಚೇರಿ ನಮ್ಮ ಜಿಲ್ಲಾ ಕಚೇರಿ ಆಗಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಬರೀ ಮಾತು ಮಾತ್ರ ಅಲ್ಲ, ನಿಮ್ಮೆಲ್ಲರ ಸಹಕಾರ ನಮ್ಮೊಟ್ಟಿಗೆ ಇರುವುದಾದರೆ ಈ ಎಲ್ಲ ಸಾಧನೆಗಳನ್ನು ನಮಗೆ ಮಾಡಲಿಕ್ಕೆ ಸಾಧ್ಯವಿದೆ. ಆತ್ಮೀಯರೇ, ನನ್ನ ಎಲ್ಲ ಘಟಕದ ಅಧ್ಯಕ್ಷರೇ, ಅದೇ ರೀತಿ ಕಾರ್ಯದರ್ಶಿಗಳೇ, ನಿಮ್ಮಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ನಮ್ಮ ಹೋರಾಟ ಮುಂದುವರಿಯುತ್ತದೆ. ಇದು ಖಂಡಿತವಾಗಿ ಇದು ನಿಲ್ಲುವಂಥದ್ದಲ್ಲ, ಇದು ನಿಲ್ಲುವ ನೀರಲ್ಲ, ಇದು ಹರಿಯುವ ನೀರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಿ, ಇವತ್ತು ಕಾರ್ಮಿಕರ ಮೇಲೆ ನಡೆಯುವಂಥ ಅನ್ಯಾಯಗಳು ನಮ್ಮ ರಾಜ್ಯದಲ್ಲಿ ನಾವು ತೆಗೆದು ನೋಡುವುದಾದರೆ ನಿರಂತರವಾಗಿ ಅನ್ಯಾಯಗಳು ನಡೀತಾ ಇದೆ. ಯಾರು ಕೂಡ ಅದರ ಬಗ್ಗೆ ಧ್ವನಿ ಎಬ್ಬಿಸುವುದಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಕೆಲವೊಂದು ಕಾನೂನುಗಳನ್ನು, ಕೆಲವೊಂದು ನೀತಿಗಳನ್ನು, ಕೆಲವು ಸಂಹಿತೆಗಳನ್ನು ಇಲ್ಲಿ ಜಾರಿಗೆ ತಂದಿದೆ. ಆದರೆ ಇದನ್ನೆಲ್ಲವೂ ಕೂಡ ನಾವು ಮೆಟ್ಟಿ ನಿಲ್ಲಬೇಕಾಗಿದೆ. ಇವತ್ತು ನೀಟ್ ಎಕ್ಸಾಮ್ನ ಬಗ್ಗೆ ನಾವು ಮಾತಾಡುವುದಾದರೆ, ಇವತ್ತು ಪ್ರಸಕ್ತ ಸನ್ನಿವೇಶದಲ್ಲಿ ನೀಟ್ ಎಕ್ಸಾಮ್ನ ಬಗ್ಗೆ ನಾವು ಮಾತಾಡುವುದಾದರೆ ಒಂದು ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಸರಿಸುಮಾರು 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಇಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುವಂತಹ ಆ ವಿದ್ಯಾರ್ಥಿಗಳಿಗೆ ಇಲ್ಲಿ ಅನ್ಯಾಯ ಆಗಿದೆ. ಈ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇವತ್ತು ಆ ಒಂದು ನೀಟ್ ಎಕ್ಸಾಮ್ ಬರೆದದ್ದನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಅಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಅದನ್ನು ರದ್ದುಗೊಳಿಸಿದ್ರು. ಅವರು ಬಾರಿ ಸುಲಭದಲ್ಲಿ ಅವರು ರದ್ದುಗೊಳಿಸಿದ್ರು. ಆದರೆ ಈ ಒಂದು ಎಕ್ಸಾಮ್ ಬರೀಲಿಕ್ಕೋಸ್ಕರ ಅದೆಷ್ಟೋ ನಮ್ಮ ದುಡಿಯುವಂತಹ ಕಾರ್ಮಿಕರ ಮಕ್ಕಳು, ಅವರ ಪೋಷಕರು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೆ ಈ ಬಿಸಿಲಿನ ಬೇಗೆಯಲ್ಲೂ ಕೂಡ
ಅದರಲ್ಲೂ ಕೂಡ ರಾತ್ರಿ ಹಗಲನ್ನು ನೋಡದೆ ನಿರಂತರವಾಗಿ ದುಡಿದು ತನ್ನ ಮಕ್ಕಳಿಗೆ ಅವರ ಆ ಒಂದು ಕನಸನ್ನು ನನಸು ಮಾಡಲಿಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಅವರಿಗೆ ಶಿಕ್ಷಣವನ್ನು ಕೊಡುವ, ಅಂದರೆ ಟ್ಯೂಷನ್ಗೆ ಕಲಿಸುವುದಾಗಿರ್ಬೋದು ಅಥವಾ ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡುವುದಾಗಿರ್ಬೋದು, ಇದನ್ನೆಲ್ಲ ಮಾಡಿಕೊಂಡು ಅವರನ್ನೊಂದು ವೈದ್ಯಕೀಯ ಶಿಕ್ಷಣ ಪಾಸ್ ಮಾಡಬೇಕಂತ ಅವರು ಕನಸು ಕಂಡ್ರು. ಅವರ ಮಕ್ಕಳು ಎಕ್ಸಾಮ್ ಬರೆದ್ರು. ಆದರೆ ಇವತ್ತು ಕೇಂದ್ರ ಸರ್ಕಾರದ ವೈಫಲ್ಯದಿಂದ ಇವತ್ತು ಏನಾಯಿತು, ಅವರ ಕನಸುಗಳೆಲ್ಲ ಭಗ್ನವಾಗಿ ಹೋಯಿತು. ಇದಕ್ಕೆಲ್ಲ ಯಾರು ಹೊಣೆ? ಆದರೆ ನಮ್ಮ ದೇಶದಲ್ಲಿ ಇದರ ಬಗ್ಗೆ ಯಾರು ಮಾತಾಡಿದ್ರು? ಈ ಒಂದು ದೊಡ್ಡ ಮಟ್ಟದ ಈ ಒಂದು ಅನ್ಯಾಯವನ್ನು ಯಾರು ಪ್ರಶ್ನೆ ಮಾಡಿದ್ರು? ಇಲ್ಲಿ ಅದೆಷ್ಟೋ ವಿದ್ಯಾರ್ಥಿ ಸಂಘಟನೆಗಳಿದೆ, ಒಂದೆರಡು ವಿದ್ಯಾರ್ಥಿ ಸಂಘಟನೆ ಅಲ್ಲ, ಇಲ್ಲಿ ಬೇಕಾಬಿಟ್ಟಿ ವಿದ್ಯಾರ್ಥಿ ಸಂಘಟನೆಗಳಿದೆ. ಯಾರು ಇಲ್ಲಿ ಬಂದು ಮಾತಾಡಿದ್ರು? ವೈದ್ಯಕೀಯ ಶಿಕ್ಷಣದ ಹಗರಣದ ಬಗ್ಗೆ ಅಥವಾ ಅಲ್ಲಿ ನಡೆದಂಥ ಅನ್ಯಾಯದ ಬಗ್ಗೆ ಯಾರು ಮಾತಾಡಿದ್ರು? ಯಾರು ಕೂಡ ಮಾತಾಡ್ತಾ ಇಲ್ಲ. ಇದಾಗಿರಿದೆ ದೊಡ್ಡ ದುರಂತ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ಮಂಗಳೂರು ನಗರ ಜಿಲ್ಲಾ ಸಮಿತಿ ಇದರ ವಿರುದ್ಧವೂ ಕೂಡ ಒಂದು ಹೇಳಿಕೆಯನ್ನು ನೀಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ನನ್ನ ಮಾತನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಇವತ್ತು ನಾವು ರಾಜ್ಯ ಸಮಿತಿಗೆ ಅಭಿನಂದನಾ ಕಾರ್ಯಕ್ರಮಗಳನ್ನು ಮಾಡಿದೆವು. ಅಲ್ಹಮ್ದುಲಿಲ್ಲಾ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಜಿಲ್ಲೆಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡುವ, ಹೋರಾಟ ಮಾಡುವ, ದುಡಿಯುವ ಕೈಗಳಿಗೆ ನ್ಯಾಯ ಒದಗಿಸಿಕೊಡುವುದರಲ್ಲಿ ನಾವು ಮುಂದಿನ ಸಾಲಲ್ಲಿ ನಿಲ್ಲುವಂತ ಹೇಳಿಕೊಂಡು ನನ್ನ ಮಾತಿಗೆ ನಾನು ವಿರಾಮ ಆಗ್ತಾ ಇದ್ದೇನೆ. ಜೈ STTU.